ಮೋದಿ ಕೇರ್ ಅಪರ್ಚುನಿಟಿ ತಗೊಂಡು ಹೊರಗಡೆ ಹೋದಾಗ ಜನಗಳು ನಿಮ್ಗೆ ಮಾತಾಡುವಂಥದ್ದು, ಇದು ನಿನ್ನ ಹತ್ರ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ, ನಿನಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಅವ್ರು ಏನ್ ಹೇಳ್ತಾರೆ ಅದು ಹೇಳುವಷ್ಟು ಈಸಿ ಇಲ್ಲ, ಇಂಥ ಕಂಪನಿಗಳು ಸಾಕಷ್ಟು ಕಂಪನಿಗಳು ಬಂದು ಹೋಗಿದ್ದಾವೆ, ನಿನಗೆ ಎಷ್ಟು ಇವತ್ತು ವರ್ಷ ಆಗಿದೆ ಅದು ನನ್ನಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ನೀನ್ ನೋಡ್ಲಿಕ್ಕೆ ತುಂಬಾ ಗಿಡ್ಡಗಾಗಿದ್ಯಾ, ನೋಡ್ಲಿಕ್ಕೆ ತೋರ ಇದೆಯಾ, ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನೀನ್ ಹೇಳಿದ್ರೆ ಜನ ಕೇಳಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಬಿಸ್ನೆಸ್ ಮಾಡಿಲ್ಲ, ಇದು ನಿನ್ನ ಹತ್ರ ಆಗಲ್ಲ, ಇದು ಮಾಡೋದು ಬಿಟ್ಟು ಏನು ಓದಿದ್ಯಲ್ಲ ಅದನ್ನ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಾರೆ ಜನಗಳು. ಇದೇನು ನಿಮಗೆ ಹೊರಗಡೆ ಜನಗಳು ನಿಮ್ಮ ತಲೆಗೆ ನೆಗೆಟಿವ್ಸ್ ಗಳನ್ನು ತುಂಬ್ತಾರೆ, ಪ್ರಾಬ್ಲಮ್ಸ್ ಗಳನ್ನ ನಿಮ್ಮ ಹತ್ರ ಆಗಲ್ಲ, ನಿಮ್ಮ ಹತ್ರ ಆಗಲ್ಲ, ಇದು ನಡೆಯಲ್ಲ, ಹೋಗಲ್ಲ ಅಂತ ಹೇಳ್ಕೊಂಡು ನೆಗೆಟಿವ್ ಆಗ್ತಾರೆ. ಈ ನೆಗೆಟಿವ್ ಗಳನ್ನ ಪಾಸಿಟಿವ್ ಹೇಗೆ ಮಾಡುದು ಅಂತ ಹೇಳಿದ್ರೆ ವೆರಿ ಸಿಂಪಲ್ ಡಿಯರ್ ಫ್ರೆಂಡ್ಸ್, ನೀವು ರೆಗ್ಯುಲರ್ ಆಗಿ ನಿಮ್ಮ ಅಪ್ಲೈನ್ ಜೊತೆಗೆ ಕನೆಕ್ಷನ್ ಇಟ್ಕೊಂಡಿರ್ಬೇಕು. ಅಪ್ಲೈನ್ ಜೊತೆ ರೆಗ್ಯುಲರ್ ಆಗಿ ಕನೆಕ್ಷನ್ ಇಟ್ಕೊಂಡಿರ್ಬೇಕು. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಗಳು ಬಂದ್ರೆ ಅವ್ರು ಇಷ್ಟೆಲ್ಲ ನೆಗೆಟಿವ್ ಬಂದಾಗ ಒಂದ್ಸಲ ಅವ್ರು ಅಂದ್ಕೊಳ್ತಾರೆ ಆಗಲ್ಲ ಅಂತ ಹೇಳಿ ಅಪ್ಲೈನ್ ಜೊತೆ ಹೋಗ್ತಾರೆ, ಅಲ್ಲೋಗಿ ಕೇಳ್ತಾರೆ ಸರ್ ಈ ತರ ಪ್ರಾಬ್ಲಮ್ ಆಗ್ತಿದೆ, ಜನಗಳು ಈ ತರ ಮಾತಾಡ್ತಿದ್ದಾರೆ, ಮೇ ಬಿ ನನ್ನ ಹತ್ರ ಆಗಲ್ಲ. ಆವಾಗ ಅಪ್ಲೈನ್ ನಿಮ್ಗೆ ಅರ್ಥ ಮಾಡಿಸ್ತಾರೆ, ಸಮಜಾಯಿಸ್ತಾರೆ, ಇಲ್ಲ ಆಗತ್ತೆ, ನೀನ್ ಮಾಡು, ನೀನ್ ಸಕ್ಸಸ್ ಆಗ್ತೀಯ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ಅಷ್ಟು ನೆಗೆಟಿವ್ ತುಂಬಿಕೊಂಡಿರೋದಕ್ಕೋಸ್ಕರ ಅಷ್ಟು ಈಸಿಯಾಗಿ ಅವರು ನೆಗೆಟಿವ್ ಅನ್ನೋದು ಪಾಸಿಟಿವ್ ಆಗಲ್ಲ, ಅಷ್ಟು ಈಸಿಯಾಗಿ ಪಾಸಿಟಿವ್ ಆಗಲ್ಲ. ಬಟ್ ಆದ್ರೂ ಪುನಃ ಹೋಗಿ ಕೆಲಸ ಮಾಡ್ತಾರೆ, ಸ್ಟಿಲ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಬರುತ್ತೆ, ಪುನಃ ಬರ್ತಾರೆ ಸರ್ ಆಗ್ತಾ ಇಲ್ಲ ನನ್ನ ಹತ್ರ. ಆವಾಗ ಏನ್ ಅಪ್ಲೈ ಹೇಳ್ತಾರೆ, ನೀವು ಟ್ರೈನಿಂಗ್ ಗಳನ್ನ ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗಿ, ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗಿ, ರೆಗ್ಯುಲರ್ ಟ್ರೈನಿಂಗ್ ಅಟೆಂಡ್ ಆಗಿ, ಯೂಟ್ಯೂಬ್ ಅಲ್ಲಿ ಮೋಟಿವೇಶನ್ ವಿಡಿಯೋ ನೋಡಿ, ಬುಕ್ ನೋಡಿ, ಸಕ್ಸಸ್ ಸ್ಟೋರಿ ನೋಡಿ, ಬಿಗ್ ಇವೆಂಟ್ ನೋಡಿ, ಸಕ್ಸಸ್ ಸೆಮಿನಾರ್ ನೋಡಿ, ಆಗುತ್ತೆ ಅಂತ ಹೇಳ್ತಾರೆ. ಆದ್ರೂ ತುಂಬಾ ನೆಗೆಟಿವ್ ಇದೆ, ಸ್ಟಿಲ್ ಆದ್ರೂ ಕೂಡ ಒಂದಷ್ಟು ನೆಗೆಟಿವ್ ತುಂಬಿಕೊಂಡ್ರೆ ಸ್ವಲ್ಪ ಡೈಲ್ಯೂಟ್ ಆಗ್ತದೆ. ಡಿಯರ್ ಫ್ರೆಂಡ್ಸ್, ಅಗೈನ್ ನಿಮ್ಮ ಅಪ್ಲೈನ್ ಹೇಳ್ತಾರೆ ಬೂಟ್ ಕ್ಯಾಂಪ್ ಅಟೆಂಡ್ ಆಗಿ ಎರಡು ದಿನ ಅಟೆಂಡ್ ಆದಾಗ ನಿಮ್ಗೆ ಈ ಬಿಸ್ನೆಸ್ ಪವರ್ ಏನಂತ ಅರ್ಥ ಆಗುತ್ತೆ. ನಿಮ್ಮ ಸಕ್ಸಸ್ಫುಲ್ ಆಗಿರುವಂತಹ ಅಪ್ಲೈನ್ ಗಳನ್ನ ಫಾಲೋ ಮಾಡಿ, ಅವರ ವರ್ಕ್ ನ ಫಾಲೋ ಮಾಡಿ, ಡೈಲಿ 2 ರಿಂದ 3 ಹೋಮ್ ಮೀಟಿಂಗ್ ಮಾಡಿ, ಜನಗಳು ಏನೇ ಹೇಳಿ ಆದ್ರೆ ನಿಮ್ಮ ಹತ್ರ ಆಗುತ್ತೆ ನಂಬಿಕೆ ಇರಲಿ. ಡಿಯರ್ ಫ್ರೆಂಡ್ಸ್, ಆದ್ರೂ ಕೂಡ ಸ್ವಲ್ಪ ಇದೆ, 3 ತಿಂಗಳಲ್ಲಿ ಗಿವ್ ಅಪ್ ಮಾಡ್ಲಿಕ್ಕಿಲ್ಲ. ಈ ಬಿಸ್ನೆಸ್ 2 ರಿಂದ 3 ವರ್ಷ ಇರಬೇಕು. ನಿರಂತರವಾಗಿ ನೀನು ವರ್ಕ್ ಮಾಡುತ್ತೆ ಹೋದಾದ್ರೆ 100% ನಿಮಗೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಡಿಯರ್ ಫ್ರೆಂಡ್ಸ್, ಇದು ಸಕ್ಸಸ್ ಫಾರ್ಮುಲಾ. ನೆಗೆಟಿವ್ ಎಷ್ಟೇ ಬಂದರೂ ಕೂಡ ಅದನ್ನ ಪಾಸಿಟಿವ್ ಮಾಡ್ಬೇಕಂತ ಹೇಳಿದ್ರೆ ಈ ತರ ಇವೆಂಟ್ಗಳಿರ್ಬೋದು, ಟ್ರೈನಿಂಗ್ಗಳಿರ್ಬೋದು, ಬೂಟ್ ಕ್ಯಾಂಪ್ ಇರ್ಬೋದು, ಸಕ್ಸಸ್ ಸ್ಟೋರೀಸ್ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಮೋಟಿವೇಶನ್ ವಿಡಿಯೋ ಬರುತ್ತೆ, ಸಕ್ಸಸ್ ಆಗಿರುವಂತ ವ್ಯಕ್ತಿಗಳ ಟ್ರೈನಿಂಗ್ ಇರುತ್ತೆ, ಮೋಟಿವೇಶನ್ ಬುಕ್ಗಳಿರ್ಬೋದು. ಇಲ್ಲಿ ಸಕ್ಸಸ್ ಆಗಿರುವಂತ ವ್ಯಕ್ತಿಗಳಿದಾರಲ್ಲ ಅವ್ರನ್ನ ಫಾಲೋ ಮಾಡಿ. ಇವತ್ತು ಒಂದು ಬೆಟ್ಟದ ಮೇಲೆ ಒಂದು 200 ರಿಂದ 300 ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಆ ಬೆಟ್ಟಕ್ಕೆ ಹೋಗ್ಲಿಕ್ಕೆ ರೋಡ್ ಇದೆ ಅಂತ ಅರ್ಥ. ಯಾರನ್ನ ಹೆಲಿಕಾಪ್ಟರ್ ತಂದು ಬಿಟ್ಟಿಲ್ಲ, ಅಲ್ಲಿ ಅವ್ರು ರೋಡಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ನಿಮಗೂ ಕೂಡ ಹೋಗ್ಲಿಕ್ಕೆ ರೋಡ್ ಇದೆ. ಯಾರು ಈ ಬಿಸ್ನೆಸ್ ಅಲ್ಲಿ ಒಬ್ಬರಿಬ್ರು ಸಕ್ಸಸ್ ಆಗಿರೋದಲ್ಲ, ಇಲ್ಲಿ 100 ಜನ, 1000 ಜನ, ಲಕ್ಷಾಂತರ ಜನ ಇಲ್ಲಿ ಬೆಳೆದಿದ್ದಾರೆ. ಅವ್ರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಕೂಡ ಸಕ್ಸಸ್ ಆಗ್ತೀರಾ. ಆ ನಂಬಿಕೆ ನಿಮ್ಮ ಮೇಲೆ ಇರಲಿ. ಡಿಯರ್ ಫ್ರೆಂಡ್ಸ್, ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಂಬಿಕೆ ಇಂಪಾರ್ಟೆಂಟ್.